कृष्णाय वासुदेवाय हरये परमात्मने प्रणताक्लेशनाशाय गोविन्दाय नमो नमः। सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके गौरी नारायणी नमोऽस्तुते। श्रीगुरुभ्यो नमः। नारायणं सरोवरं जगदेकनाथं भक्तप्रियं सकललोकनमस्कृतं च त्रैगुण्यवर्जितम् अजं विभुम् आद्यम् ईशं वन्दे भवद्भक्तम् अमरासुरसिद्धवन्द्यम्। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नमो भगवते तस्मै व्यासाय अमिततेजसे यस्य प्रसादात् वक्ष्यामि नारायणकथामिमाम्। ಸೂತರು ವ್ಯಾಸರನ್ನ ನಮಸ್ಕರಿಸಿ ಅವರ ಪ್ರಸಾದದಿಂದಲೇ ಈ ಮಹಾಭಾರತ ಕಥೆಯನ್ನ ತಿಳಿಸ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಯಾವಾಗಲೂ ಕೂಡ ನಾನೇ ಮಾಡ್ತಿದ್ದೇನೆ ಅನ್ನುವಂಥ ಅಹಂಕಾರವನ್ನ ನಮ್ಮ ಮನಸ್ಸಿನಲ್ಲಿ ಇರಬಾರದು. ಅಹಂಕಾರ ಬಂತು ಅಂತ ಹೇಳಿದ್ರೆ ದೇವರ ಅನುಗ್ರಹ ನಮಗೆ ಆಗುವುದಿಲ್ಲ. ನಾವು ಎಷ್ಟೇ ದೊಡ್ಡ ಕಾರ್ಯವನ್ನು ಮಾಡಿದರೂ ಕೂಡ ನಾನೇ ಮಾಡಿದೆ ಅನ್ನುವಂತಹ ಭಾವನೆಯಿಂದ ನಾವು ಮಾಡಿತ್ತು ಅಂತ ಹೇಳಿದ್ರೆ ಆಗ ಅದರ ಫಲ ಅನ್ನುವಂಥದ್ದು ನಮಗೆ ಸಿಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಸೂತರು ಮಹತ್ ಗ್ರಂಥ, ಇದು 1,00,000 ಶ್ಲೋಕ ಇರುವಂತಹ ಮಹಾಗ್ರಂಥ. ಅಂತಹ ಗ್ರಂಥದ ಚಿಂತನೆಯನ್ನ ಶಿಷ್ಯರಿಗೆ, ಯಾರು ಜಿಜ್ಞಾಸುಗಳು ತಿಳಿಯಲು ಯಾರು ಇಚ್ಛೆ ಪಡ್ತಾ ಇದ್ದಾರೆ ಅವರಿಗೆ ನಾನು ತಿಳಿಸ್ತೇನೆ ಅಂಥೇಳಿ, ನಾನೇ ತಿಳಿಸ್ತೇನೆ ಅಂತೇಳಿ ಅಹಂಕಾರದಿಂದ ಹೇಳ್ಕೊಂಡ್ರೆ ಅದು ದೇವರ ಸೇವೆಯೇ ಆಗುವುದಿಲ್ಲ. ಆದ್ರಿಂದ ವ್ಯಾಸರನ್ನ ನಮಸ್ಕಾರ ಮಾಡ್ತಾ, ಯಾಕಂದ್ರೆ ವ್ಯಾಸರು ರಚನೆ ಮಾಡಿದ್ದು ಮಹಾಭಾರತವನ್ನ, ಅವರ ಅನುಗ್ರಹದಿಂದಲೇ ನಾನು ಈ ಮಹಾಭಾರತ ಚಿಂತನೆಯನ್ನು ನಡೆಸ್ತೇನೆ ಅಂತ ಹೇಳಿ ತಮ್ಮ ಅಹಂಕಾರವನ್ನ ಖಂಡನೆಯನ್ನು ಮಾಡಿಕೊಳ್ತಾರೆ. ಆದ್ರಿಂದ ನಾವು ಕೂಡ ನಮ್ಮ ಜೀವನದಲ್ಲಿ ಯಾವ ಕೆಲಸವನ್ನು ಕೂಡ ಕರ್ಮಗಳು ಯಾವುದು ಮಾಡಿದ್ರು ಕೂಡ ಅದು ದೇವರ ಅನುಗ್ರಹದಿಂದ ಮಾಡಿದ್ವಿ ಅನ್ನುವಂತಹ ಭಾವನೆ ನಮ್ಮಲ್ಲಿರಬೇಕು. ದುಷ್ಕರ್ಮ ಏನು ಮಾಡಿದ್ರು ಕೂಡ ಅದು ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ಬೇಕು. ಆಗ ಅದರ ಪುಣ್ಯ ಅನ್ನುವಂಥದ್ದು ನಮಗೆ, ಸತ್ಕರ್ಮದ ಪುಣ್ಯ ಅನ್ನುವಂಥದ್ದು, ದೇವರ ಅನುಗ್ರಹ ಅನ್ನುವಂಥದ್ದು ನಮಗೆ ಸಿಗುವುದಕ್ಕೆ ಸಾಧ್ಯವಾಗ್ತದೆ. ಹೀಗೆ ಸೂತರು ಈ ರೀತಿಯಾಗಿ ಆ ವ್ಯಾಸರ ಪ್ರಸಾದದಿಂದ ಮಹಾಭಾರತವನ್ನ ಹೇಳ್ತೇನೆ ಅಂತ ಹೇಳಿ ಆ ಮಹಾಭಾರತದ ಫಲವನ್ನ ನಮಗೆ ತಿಳಿಸ್ತಾ ಇದ್ದಾರೆ, ಅದರ ಶ್ರವಣದ ಫಲವನ್ನ. ಸರ್ವಾಶ್ರಮಾಭಿಗಮನಂ ಸರ್ವತೀರ್ಥಾವಗಾಹನಂ ನ ತಥಾ ಫಲದಂ ಸೂತೆ ನಾರಾಯಣ ಕಥಾ ಯಥಾ. ನಾವು ಪುಣ್ಯ ಸಂಪಾದನೆ ಮಾಡಬೇಕು ಅಂತ ಹೇಳಿ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗ್ತೇವೆ, ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗ್ತೇವೆ, ಇನ್ನು ಯಾತ್ರಾ ಸ್ಥಳಗಳಿಗೆ ಹೋಗ್ತೇವೆ, ತೀರ್ಥಕ್ಷೇತ್ರದಲ್ಲಿ ಸ್ನಾನವನ್ನ ಮಾಡ್ತೇವೆ, ಕುಂಭಮೇಳದಲ್ಲಿ ಪ್ರಯಾಗ ಅಲ್ಲೆಲ್ಲ ಹೋಗಿ ನಾವು ತೀರ್ಥ ಸ್ನಾನವನ್ನ ಮಾಡ್ತೇವೆ. ಈ ಎಲ್ಲದರಿಂದಲೂ ಕೂಡ ಫಲ ಅನ್ನುವಂಥದ್ದಿದೆ. ಆದರೆ ಅದಕ್ಕಿಂತ ಹೆಚ್ಚು ಫಲ ಯಥಾ ನಾರಾಯಣ ಕಥಾ ಸೂತೆ ಫಲಂ ಪ್ರಸೂತೆ. ಯಾವ ರೀತಿಯಾಗಿ ಆ ನಾರಾಯಣನ ಕಥಾಶ್ರವಣವನ್ನು ಮಾಡಿದರೆ, ಮಹಾಭಾರತ ಕಥಾಶ್ರವಣವನ್ನು ಮಾಡಿದರೆ ಏನು ಫಲ ಸಿಗ್ತದೋ ತಥಾ ನ ಫಲದಂ, ಆ ರೀತಿಯಾದಂತಹ ಫಲ ಅನ್ನುವಂಥದ್ದು ಇವುಗಳಿಂದ ಸಿಗುವುದಿಲ್ಲ ಅಂತ. ಅದರಿಂದ ಯಾಕೆ ಅಂತ ಹೇಳಿದ್ರೆ, ಈ ಮಾತು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ದೇವಾಲಯದಲ್ಲಿ ಹೋಗಿ ದೇವರಲ್ಲಿ ಪ್ರಾರ್ಥನೆ ಮಾಡುವಂಥದ್ದು, ತೀರ್ಥಕ್ಷೇತ್ರಗಳ ದರ್ಶನ ಮಾಡುವಂಥದ್ದು, ಇದೆಲ್ಲವೂ ಕೂಡ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಅಲ್ಲಿ ದೇವರ ಚಿಂತನೆಯನ್ನು ಮಾಡುವಂಥದ್ದು ಮಾತ್ರ. ಅಂತಹ ದೇವರ ಮಹಿಮೆಯನ್ನ ಚಿಂತನೆ ಮಾಡುವುದಕ್ಕೆ ಅಲ್ಲೆಲ್ಲೂ ಹೋಗಿದ್ರು ಕೂಡ ಮನೆಯಲ್ಲಿ ಕೂತು ಕೂಡ ನಾವು ಮಹಾಭಾರತವನ್ನು ಓದಿದ್ರೆ ಅಂತಹ ದೇವರ ಮಹಿಮೆ ನಮಗೆ ತಿಳಿತದೆ. ಆದ್ರಿಂದ ಆ ಎಲ್ಲ ಫಲವೂ ಕೂಡ ಇಲ್ಲಿಯೂ ಸಿಗುವುದಕ್ಕೆ ಸಾಧ್ಯ ಉಂಟು ಅಂತ. ನಾವು ತೀರ್ಥಕ್ಷೇತ್ರಕ್ಕೆ ಹೋದಾಗ ದೇವರ ಸ್ಮರಣೆಯನ್ನ ಮಾಡದೆ ಕೇವಲ ಅಲ್ಲಿಯ ಸೌಂದರ್ಯವನ್ನು ಅದನ್ನೆಲ್ಲ ನೋಡಿಕೊಂಡು ನಾವು ಬಂದ್ವಿ ಅಂತ ಹೇಳಿದ್ರೆ, ಪ್ರಕೃತಿಯ ಸೌಂದರ್ಯವನ್ನ ನಾವು ವೀಕ್ಷಣೆ ಮಾಡಿ ಬಂದ್ವಿ ಅಂತ ಹೇಳಿದ್ರೆ ಹೇಗೆ ನಮಗೆ ಫಲ ಸಿಗುವುದಿಲ್ಲ. ಅದೇ ರೀತಿ ಯಾವ ಕ್ಷೇತ್ರಕ್ಕೆ ಹೋದ್ರೂ ಕೂಡ, ಯಾವಾಗ ನಾವು ಧರ್ಮ ಕಾರ್ಯವನ್ನು ಮಾಡಿದ್ರು ಕೂಡ ಅಲ್ಲಿ ದೇವರ ಚಿಂತನೆ ಅನ್ನುವಂಥದ್ದು, ಸ್ಮರಣೆ ಅನ್ನುವಂಥದ್ದು, ದೇವರು ದೊಡ್ಡವನು ಅನ್ನುವಂತಹ ಭಾವನೆಯಿಂದ ಅವನ ಗುಣ ಚಿಂತನೆಯನ್ನು ನಾವು ಮಾಡಿದ್ವಿ ಅಂತ ಹೇಳಿದಾಗ ಆಗ ಮಾತ್ರ ನಮಗೆ ಅದು ಫಲವನ್ನು ಕೊಡುವುದಕ್ಕೆ ಸಾಧ್ಯವಾಗ್ತದೆ. ಅದರಿಂದ ಅಂತಹ ಫಲ ಅನ್ನುವಂಥದ್ದು ಭಾರತದ ಚಿಂತನೆಯಿಂದಲೇ ನಮಗೆ ಸಿಗ್ತದೆ. ಆದ್ರಿಂದ ಅದು ವಿಶೇಷವಾದಂತಹ ಫಲವನ್ನು ನೀಡುತ್ತದೆ ಅಂತ ಹೇಳಿ ತಿಳಿಸ್ತಾ, ಇಡೀ ಮಹಾಭಾರತ ಚಿಂತನೆಯಲ್ಲಿ ಅದರ ಸಾರ ಏನು ಅನ್ನುವುದನ್ನು ಹೇಳ್ತಾರೆ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ನಾರಾಯಣನಿಗೆ ಸಮನಾದವನು ಮತ್ತೊಬ್ಬ ಇಲ್ಲ, ಹಿಂದೆಯೂ ಇರಲಿಲ್ಲ, ಈಗಲೂ ಇಲ್ಲ, ಮುಂದೆಯೂ ಬರೋರು ಯಾರೂ ಇಲ್ಲ. ಅದರಿಂದ ಈ ವಿಚಾರವನ್ನು ಇಟ್ಟುಕೊಂಡೇ ಇಡೀ ಮಹಾಭಾರತದಲ್ಲಿ ನಾನು ಎಲ್ಲ ಚಿಂತನೆಗಳನ್ನು ಕೂಡ ನಡೆಸಿಕೊಡ್ತೇನೆ ಅಂತ ಹೇಳಿ ತಿಳಿಸ್ತಾರೆ.
ಆಚಕ್ಯು ಕವಯಃ ಕೇಚಿತ್ ಸಂಪ್ರತ್ಯಾಚಕ್ಷತೆ ಪರೇ ಆಖ್ಯಾಸ್ಯಂತಿ ತಥೈವಾನ್ಯೇ ಇತಿಹಾಸಮಿಮಂ ಭುವಿ. ಈ ಮಹಾಭಾರತವನ್ನ ಹಿಂದೆ ಸುಮಾರು ಜನ ಕವಿಗಳು ಹೇಳಿದ್ದಾರೆ. ಬೇರೆ ಬೇರೆ ಕುಮಾರ ಕುಮಾರವ್ಯಾಸ, ಈ ರೀತಿಯಾದಂತಹ ಕುವೆಂಪು, ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕವಿಗಳು ಅವರವರ ಮನಸ್ಸಿಗೆ ಬಂದಿದ್ದನ್ನ ಮೂಲ ಭಾರತ ಕಥೆಯನ್ನು ಇಟ್ಟುಕೊಂಡು ಮತ್ತೆ ಅವರವರ ಮನಸ್ಸಿನಲ್ಲಿ ತೋಚಿದ್ದನ್ನ ಅವರು ಬರೆದಿದ್ದಾರೆ. ಹಿಂದೆಯೂ ಹೇಳಿದ್ದಾರೆ, ಈಗಲೂ ಹೇಳ್ತಾ ಇದ್ದಾರೆ, ಮುಂದೆಯೂ ಕೂಡ ಆ ಮಹಾಭಾರತದ ವಿಚಾರವನ್ನ ಬೇರೆ ಬೇರೆ ರೀತಿಯಲ್ಲಿ ಹೇಳುವವರಿದ್ದಾರೆ. ಅದರಿಂದ ಇಂತಹ ಇತಿಹಾಸ ಅನ್ನುವಂಥದ್ದು ಅದು ಎಲ್ಲರಿಂದಲೂ ಕೂಡ ಮಾನ್ಯವಾದದ್ದು ಅಂತ ಹೇಳಿ ತಿಳಿಸ್ತಾರೆ. ಯಾಕಂತ ಹೇಳಿದ್ರೆ ಮಹಾಭಾರತದಲ್ಲಿಯೇ ಭಗವದ್ಗೀತೆ ಅನ್ನುವಂಥದ್ದು ಬರುವಂಥದ್ದು. ವಿಷ್ಣುಸಹಸ್ರನಾಮ ಭಗವದ್ಗೀತೆ ಮಹಾಭಾರತದಲ್ಲಿ ನಮಗೆ ಸಿಗುವಂಥದ್ದು. ಒಂದು ಕೃಷ್ಣ ಉಪದೇಶ ಮಾಡುವಂಥದ್ದು, ಇನ್ನೊಂದು ಭೀಷ್ಮರ ಉಪದೇಶ ಮಾಡುವಂಥದ್ದು ವಿಷ್ಣುಸಹಸ್ರನಾಮ. ಹೀಗೆ ಎರಡು ಅಮೂಲ್ಯ ಕೃತಿಗಳು ನಮಗೆ ಸಿಗುವಂಥದ್ದು ಮಹಾಭಾರತದಲ್ಲಿ. ಆ ಭಗವದ್ಗೀತೆಯನ್ನು ಯಾರು ಮುಟ್ಲಿಲ್ಲ ಅಂತಿಲ್ಲ. ಎಲ್ಲ ಧರ್ಮದವರು, ಎಲ್ಲ ಶಾಸ್ತ್ರಕಾರರು, ಎಲ್ಲ ಮತದವರು ಕೂಡ ಆ ಭಗವದ್ಗೀತೆಯನ್ನು ಬರೀ ದೇಶದಲ್ಲಲ್ಲ ವಿದೇಶದಲ್ಲೂ ಕೂಡ ಆ ಭಗವದ್ಗೀತೆಗೆ ಅವರವರ ಚಿಂತನೆಯಲ್ಲಿ ಅವರವರ ಭಾಷೆಯಲ್ಲಿ ಅದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದರಿಂದ ಈ ಒಂದು ಚಿಂತನೆ ಅನ್ನುವಂಥದ್ದು ಅದು ಸದಾ ಕಾಲ ನಡೆಯುವಂಥದ್ದು. ಅಂತಹ ಇತಿಹಾಸ ಅದು ಮಹಾಭಾರತ ಅಂತ ತಿಳಿಸ್ತಾ, ಇದಂತೂ ತ್ರಿಷು ಲೋಕೇಶು ಮಹಾಜ್ಞಾನಂ ಪ್ರತಿಷ್ಠಿತಂ ವಿಸ್ತರೈಶ್ಚ ಸಮಾಸೈಶ್ಚ ಸಾಧ್ಯತೆ ಯದ್ ವಿಜಾತಿಭಿಹಿ ಅಂತ ಹೇಳಿ ಈ ಮಹಾಭಾರತ ಅನ್ನುವಂಥದ್ದು ಕೇವಲ ನಾವು ನಮ್ಮ ದೇಶದಲ್ಲಿಯೋ ಅಥವಾ ವಿದೇಶಗಳಲ್ಲೋ ಮಾತ್ರ ಚಿಂತನೆ ಮಾಡುವಂಥದ್ದಲ್ಲ. ತ್ರಿಷು ಲೋಕೇಶು, ಮೂರು ಲೋಕದಲ್ಲಿಯೂ ಕೂಡ, ಅಂದ್ರೆ ದೇವತೆಗಳು ಕೂಡ ಇದರ ಅರ್ಥ ಚಿಂತನೆಯನ್ನು ಮಾಡ್ತಾರೆ. ಬರೀ ಕಥೆ ಅಲ್ಲ, ಇದರೊಳಗೆ ಭಗವಂತನ ಮಹಿಮೆಯನ್ನು ಹೇಳ್ತಾ ಇದ್ದಾರೆ. ಅದರಿಂದ ಅಂತಹ 10 ಅರ್ಥವನ್ನ ಇದರಲ್ಲಿದೆ ಅಂತ ನಮಗೆ ತಿಳಿಸಿದ್ರು ಮೊದಲಿಗೆ. ಅದರಿಂದ ಅಂತಹ 10 ಅರ್ಥಗಳನ್ನ ಅದನ್ನ ತಿಳಿಯುವುದಕ್ಕೆ ಸಮರ್ಥ ಯಾರು ಅಂತ ಹೇಳಿದ್ರೆ ಬ್ರಹ್ಮ ಮಾತ್ರ, ಚತುರ್ಮುಖ ಬ್ರಹ್ಮ. ಆದ್ರಿಂದ ಅಂತಹ ದೇವತೆಗಳಿಂದಲೂ ಕೂಡ ಚಿಂತಿಸಲ್ಪಡುವಂತಹ, ಆರಾಧಿಸಲ್ಪಡುವಂತಹ, ಹಾಗೆ ಭೂಲೋಕ, ಸ್ವರ್ಲೋಕ ಮತ್ತೆ ಅಧೋಲೋಕದಲ್ಲಿ ಹೀಗೆ 3 ಲೋಕ, ಸ್ವರ್ಲೋಕವು ಕೂಡ ಭುವ ಸ್ವಹ 3 ಲೋಕಗಳಲ್ಲೂ ಕೂಡ ವಿಶೇಷವಾಗಿ ಆರಾಧಿಸಲ್ಪಡುವಂತಹ, ಚಿಂತಿಸಲ್ಪಡುವಂತಹ ಗ್ರಂಥ ಅಂತೇಳಿ ಆ ಮಹಾಭಾರತದ ಗ್ರಂಥದ ಮಹತ್ವವನ್ನು ಹೇಳ್ತಾರೆ. ಅದರಲ್ಲಿ ವಿಶೇಷವಾಗಿ ಬೇರೆ ಬೇರೆ ಛಂದಗಳಿಂದ, ವೃತ್ತಗಳಿಂದ ತುಂಬಿದಂತಹ, ವಿಶೇಷವಾದಂತಹ ಶಬ್ದಗಳಿಂದ, ಕಥೆಗಳಿಂದ ತುಂಬಿದಂತಹ ಮಹಾಭಾರತ ಕಥೆಯನ್ನ ನಾನು ತಿಳಿಸ್ತೇನೆ ಅಂತ ಹೇಳಿ ಹೇಳ್ತಾರೆ. ಮುಂದಿನ ಚಿಂತನೆಯನ್ನು ನಾಳೆ ದಿವಸ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.